ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗಲೂ ಒಂದಲ್ಲ ಒಂದು ಲವ್ ಸ್ಟೋರಿ ಹುಟ್ಕೊಳ್ಳುತ್ತೆ. ಬಿಗ್ ಬಾಸ್ ಮನೆಗೆ ಬರೋದು ಪ್ರೀತಿ ಮಾಡೋದಿಕ್ಕಲ್ಲ, ಟ್ರೋಫಿ ಗೆಲ್ಲೋದಿಕ್ಕೆ. ಆದರೂ ಯಾರೂ ಕ್ಯಾರೆ ಅನ್ನಲ್ಲ, ತಮ್ಮದೇ ಲೋಕದಲ್ಲಿ ಮೈ ಮರೆತು ಬಿಡ್ತಾರೆ. ಒಬ್ಬರ ಮುಖ ಒಬ್ರು ನೋಡೋದಿಕ್ಕೋ ಅಥವಾ ಯಾವಾಗಲೂ ಜೊತೆಯಲ್ಲಿ ಇರೋದಿಕ್ಕೋ ಅಥವಾ ಒಬ್ಬೊಬ್ಬರ ಗುಣ ಇಷ್ಟ ಆಗಿದ್ದಕ್ಕೋ ಗೊತ್ತಿಲ್ಲ, ತುಂಬಾನೇ ಬೇಗ ಜೋಡಿ ಹಕ್ಕಿಗಳಂತಾಗುತ್ತಾರೆ. ಇದು ಬಿಗ್ ಬಾಸ್ ಮನೆಗೆ ಹೊಸದೇನೂ ಅಲ್ಲ. ಪ್ರತಿ ಸೀಸನ್ನಲ್ಲೂ ಈ ಲವ್ ಸ್ಟೋರಿ ಅನ್ನೋದು ಇದ್ದೇ ಇರುತ್ತೆ. ಈ ಸೀಸನ್ಗೆ ಹೋಲಿಸಿಕೊಂಡ್ರೆ ಕಳೆದ ಸೀಸನ್ನಲ್ಲಿ ಜಾಸ್ತಿ ಲವ್ ಸ್ಟೋರಿಗಳೇ ಇದ್ವು. ಅನುಷಾ ಧರ್ಮ, ಐಶ್ವರ್ಯ ಶಿಶಿರ್, ತ್ರಿವಿಕ್ರಮ್ ಹಾಗೂ ಭವ್ಯ ಲವ್ ಸ್ಟೋರಿಗಳು ಇಡೀ ಮನೆಯಲ್ಲಿ ಹಲ್ಚಲ್ ಎಬ್ಬಿಸಿತ್ತು. ಆದ್ರೆ ಈ ಮೂರು ಜೋಡಿಗಳಲ್ಲಿ ಇವತ್ತಿಗೂ ಕ್ಲೋಸ್ ಆಗಿ ಇರೋರು ಅಂದ್ರೆ ಶಿಶಿರ್ ಹಾಗೂ ಐಶ್ವರ್ಯ ಮಾತ್ರ. ಇವತ್ತಿಗೂ ಇವರಿಬ್ರು ತುಂಬಾನೇ ಕ್ಲೋಸ್ ಆಗಿದ್ದಾರೆ. ಒಟ್ಟಿಗೆ ರೌಂಡ್ಸ್ ಹಾಕ್ತಾರೆ. ಯಾರ್ ಬರ್ತ್ಡೇ ಇದ್ರು ಇಬ್ರು ಕೈ ಹಿಡ್ಕೊಂಡು ಹೋಗ್ತಾರೆ. ಹೀಗಾಗಿ ನಿಜಕ್ಕೂ ಲವ್ ನಲ್ಲಿ ಬಿದ್ದಿದ್ದಾರ, ಮದುವೆ ಆಗ್ತಾರ ಅನ್ನೋ ಗುಸುಗುಸು ಕೇಳಿ ಬರ್ತಾನೆ ಇರುತ್ತೆ. ಆದ್ರೆ ಈ ಬಾರಿ ಇಂಥ ಲವ್ ಸ್ಟೋರಿಗಳೆಲ್ಲ ಬಹಳ ಇರ್ಲಿಲ್ಲ ಬಿಡಿ. ರಾಶಿಕಾ ಮತ್ತು ಸೂರಜ್ ವಿಷಯದಲ್ಲಿ ಲವ್ ಅನ್ನೋ ಕಾನ್ಸೆಪ್ಟ್ ಚರ್ಚೆ ಆಗಿದ್ದು ಬಿಟ್ರೆ ಬೇರೇನೂ ಇರ್ಲಿಲ್ಲ. ಮೊದಲ 2-3 ವಾರ ಸೂರಜ್ ಹಾಗೂ ರಾಶಿಕಾ ಜೋಡಿ ಸಿಕ್ಕಾಪಟ್ಟೆ ಸದ್ದು ಮಾಡೋದಕ್ಕೆ ಶುರುವಾಗಿತ್ತು. ಯಾವಾಗ್ಲೂ ಒಂದು ಕ್ಷಣವೂ ಬಿಟ್ಟಿರದಂತೆ ಅಂಟಿಕೊಂಡಿರ್ತಾ ಇದ್ರು. ಆದ್ರೆ ಯಾವಾಗ ಸುದೀಪ್ ಮೇಲಿಂದ ಮೇಲೆ ನೀತಿ ಪಾಠ ಮಾಡಿದ್ರು, ಈಗೀಗ ಸ್ವಲ್ಪ ದೂರ ಆಗಿದ್ದಾರೆ. ಮಧ್ಯರಾತ್ರಿವರೆಗೂ ಬೀನ್ ಬ್ಯಾಗ್ ಮೇಲೆ ಕಾಲ ಕಳೀತಾರೆ. ಆದ್ರೆ ಈ ಪ್ರೀತಿ ಪ್ರೇಮ ಅನ್ನೋ ಟ್ರ್ಯಾಕ್ ಸ್ವಲ್ಪ ಬದಲಾದಂತೆ ಕಾಣ್ತಾ ಇದೆ. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಈ ಲವ್ ಸ್ಟೋರಿಗಳು ಅಷ್ಟಾಗಿ ಓಡ್ಲೇ ಇಲ್ಲ. ಲವ್ ಗಿವ್ ಅನ್ನೋದು ಅಷ್ಟಾಗಿ ಸದ್ದು ಕೂಡ ಮಾಡಲಿಲ್ಲ. ಇದೇ ಕಾರಣಕ್ಕೆ ಸೂರಜ್ಗೆ ಈಗ ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸ್ ಕೊಡ್ತಾ ಇರೋದು. ಸೂರಜ್ ಬಿಗ್ ಬಾಸ್ಗೆ ಬಂದು 50 ದಿನದ ಮೇಲಾಯಿತು. ಆದ್ರೆ ಎಲ್ಲೂ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿಕೊಳ್ಳಲೇ ಇಲ್ಲ. ಬರೀ ಹೆಣ್ಮಕ್ಳ ಜೊತೆ ಸಂಧಾನದ ಮಾತನಾಡೋದ್ರಲ್ಲೇ ಸೀಸನ್ ಮುಗಿಸಿದ್ರು. ಹೀಗಾಗಿ ಈ ವಾರ ಸೂರಜ್ಗೆ ಮನೆ ದಾರಿ ತೋರಿಸಿರೋದು. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಸೂರಜ್ ನಾಮಿನೇಟ್ ಆಗಿಲ್ಲ. ಹೀಗಾಗಿ ಸೂರಜ್ ಹೇಗೆ ಔಟ್ ಆಗ್ತಾರೆ ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು. ಇಲ್ಲೇ ಇರೋದು ಟ್ವಿಸ್ಟ್. ಈ ವಾರದ ಕೊನೆಯಲ್ಲಿ ಬಿಗ್ ಬಾಸ್ ಟೀಮ್ ದೊಡ್ಡ ಟ್ವಿಸ್ಟ್ ನೀಡಲಿದೆ. ಈ ವಾರ ಇಬ್ರು ಎಲಿಮಿನೇಟ್ ಆಗಬೇಕಿತ್ತು. ಕಳೆದ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆಯದೇ ಇದ್ದ ಕಾರಣ ಈ ವಾರ ಮಿಡ್ ವೀಕ್ ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಡೀಬೇಕಿತ್ತು. ಆದ್ರೆ ಬಿಗ್ ಬಾಸ್ ಟೀಮ್ ಹೊಸ ಪ್ಲಾನ್ ಮಾಡಿದ್ದಾರೆ. ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು 4 ವಾರ ಬಾಕಿ ಇದೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಡಬಲ್ ಎಲಿಮಿನೇಷನ್ ಮಾಡ್ತಾ ಹೋದ್ರೆ ಮನೆಯ ಸದಸ್ಯರ ಸಂಖ್ಯೆ ಕಡಿಮೆ ಆಗುತ್ತಾ ಬರುತ್ತೆ. ಒಮ್ಮೆಗೆ ಬಿಗ್ ಬಾಸ್ ಮನೆ ಖಾಲಿ ಆದ್ರೆ ನೋಡೋರಿಗೂ ಮಜಾ ಬರಲ್ಲ, ಬಿಗ್ ಬಾಸ್ ಮನೆ ಕೂಡ ಕಳೆಗುಂದಿ ಹೋಗುತ್ತೆ. ಹೀಗಾಗಿ ಮುಂದಿನ ವಾರದಿಂದ ಎಲಿಮಿನೇಷನ್ ಬಿರುಗಾಳಿ ಎಪ್ಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮುಂದಿನ ವಾರ ಅಂದ್ರೆ ಫಿನಾಲೆ ವೀಕ್ಗೆ 3 ವಾರ ಬಾಕಿ ಇರುತ್ತೆ. ಹೀಗಾಗಿ ಯಾವುದೇ ದೊಡ್ಡ ತೊಂದರೆ ಆಗಲ್ಲ. ಇದೇ ಕಾರಣಕ್ಕಾಗಿ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಕೈಬಿಟ್ಟಿದ್ದು. ಸುದೀಪ್ ವಾರದ ಪಂಚಾಯಿತಿ ಮುಗಿಸಿ ಹೋಗ್ತಾ ಇದ್ದಂತೆ ಒಂದು ವಿಕೆಟ್ ಹೋಗುತ್ತೆ. ಅದೇ ಸೂರಜ್ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಶಾಶ್ವತ ಅಲ್ಲ. ಇತ್ತೀಚೆಗೆ ಸೂರಜ್ ಆಟ ಕೂಡ ಮಂಕಾಗಿದೆ. ಕೇವಲ ಹೆಣ್ಮಕ್ಳ ಜೊತೆ ಕಾಣಿಸ್ಕೊಳ್ತಿದ್ದಾರೆ ವಿನಃ ಹೇಳ್ಕೊಳ್ಳುವಂತ ಸದ್ದು ಮಾಡ್ತಾ ಇಲ್ಲ. ಸೂರಜ್ ಬಂದಾಗ ಇದ್ದ ಫೋರ್ಸ್ ಈಗ ಇಲ್ಲ ಬಿಡಿ. ರಾಶಿಕಾ ಸ್ನೇಹದಲ್ಲಿ ಬಿದ್ದ ಸೂರಜ್ ಎಲ್ಲೋ ಮೂಲೆ ಗುಂಪಾಗಿ ಹೋದ್ರು. ರಾಶಿಕಾರೇ ಕ್ಯಾಪ್ಟನ್ ಆದ್ರು. ಆದ್ರೆ ಸೂರಜ್ಗೆ ಇನ್ನೂ ಕ್ಯಾಪ್ಟನ್ ಆಗೋದಿಕ್ಕೆ ಆಗಿಲ್ಲ. ಸೂರಜ್ ಬಂದಾಗ ಬಹುತೇಕರು ಇವರೊಬ್ಬ ಟಫ್ ಕಂಟೆಸ್ಟೆಂಟ್ ಅನ್ಕೊಂಡಿದ್ರು. ಆದ್ರೆ ಡಮ್ಮಿ ಕಂಟೆಸ್ಟೆಂಟ್ ಆಗೋಗಿದ್ದಾರೆ. ಹೀಗಾಗಿ ಮುಂದಿನ ವಾರ ಸೂರಜ್ರನ್ನ ಮನೆ ಕಳಿಸೋದು 100ಕ್ಕೆ 100 ಸತ್ಯ. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.